ವಿಶಾಲು ವಿಶಾಲು ಏನಾಯ್ತು? ಏನಿದು ವಿಶಾಲು? ಸ್ನಾನದ ಮನೆಯಲ್ಲಿ ಹಂಡೆ ಕೊಳಗ ತಪ್ಪಲೆ ಯಾವ್ದ್ರಲ್ಲೂ ನೀರಿಲ್ಲ. ಏನ್ ಸ್ನಾನ ಮಾಡೋದು? ಬಾವಿಲ್ ನೀರಿದೆ. ಇದೆ ನನ್ನ ಪಿಂಡ, ನೀರಿದೆ, ಹಗ್ಗನೇ ಇಲ್ಲ. ನೋಡು, ತುಂಡಾಗಿದೆ. ರಾತ್ರಿ ಹೊತ್ತು ಇಲಿ ಹೆಗ್ಗಣದ ಕಾಟ ಜಾಸ್ತಿ ಆಗಿದೆ. ಕಚ್ಚಿ ಕಚ್ಚಿ ಹಗ್ಗ ತುಂಡಾಗಿದೆ. ಇಲಿ ಪಾಷಾಣ ಬೇರೆ ಮುಗಿದೋಗಿದೆ. ಸ್ವಲ್ಪ ತಂದ್ಕೊಡಿ ಅಂತ ನಾನು ಅಷ್ಟು ದಿವಸದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ತಂದೇ ಇಲ್ಲ. ಈಗಲೇ ತಂದ್ಕೊಡ್ತೀನಿ. ನನಗೂ ಸ್ವಲ್ಪ ಬೆರೆಸ್ಕೊಟ್ಬಿಡು. ಅಯ್ಯಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ಇವತ್ತು ಕಂಕಣದ ದಿವಸ ಅಂತೀರಿ, ಹೀಗೆಲ್ಲ ಕೆಟ್ಟ ಮಾತಾಡಬೇಡಿ. ಹಗ್ಗ ತುಂಡಾಯ್ತಲ್ಲ, ನೋಡ್ಕೊಂಡು ಹೊಸ ಹಗ್ಗ ತರಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಈಗೇನ್ ನಾನು ಬಿಸಿಲು ಸ್ನಾನ ಮಾಡ್ಲಾ? ಸ್ನಾನದ ಮನೆಗೆ ಹೋದ್ರೆ ಒಂದ್ ತೊಟ್ಟು ನೀರಿಲ್ಲ, ಬಾವಿಲ್ ನೀರಿದೆ, ಎತ್ತೋಕ್ ಹಗ್ಗ ಇಲ್ಲ. ಏನು ಬಡ್ಕೊಂಡು ಸಾಯ್ಲಿ ನಾನು? ಏನಾದರೂ ಮಾಡಿ ದೇವಸ್ಥಾನದಲ್ಲಿ ಮುಹೂರ್ತ ಮೀರೋಗುತ್ತೆ. ಕಂಕಣ ನೀವೇ ಕಟ್ಟಬೇಕು. ಪಂಚಾಕ್ಷರಿ 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 ಹೇಳಿ ಗುಂಡಾಚಾರಿ. ಮುಹೂರ್ತ ಮೀರಿ ಹೋದ್ಮೇಲೆ ಕಂಕಣ ಕಟ್ಟೋದಕ್ಕಾಗಲ್ಲ. ಸಮಯದಲ್ಲಿ ಕಂಕಣ ಕಟ್ಟದೆ ಹೋದ್ರೆ ಕಾರ್ಯ ಸಾಧನೆ ಆಗೋದಿಲ್ಲ. ಆರಂಭದಲ್ಲೇ ಸುಸೂತ್ರವಾಗಿಲ್ಲದೆ ಹೋದ್ರೆ ಸಮಾರಂಭ ಗೋತ್ರ ಕಳ್ಕೊಂಡಂಗೆ. ಎಲ್ಲಯ್ಯ ವಿರೂಪಾಕ್ಷ ಶಾಸ್ತ್ರಿಗಳು? ಕೊಟ್ಟ ಗಡುವು ಮುಗಿಯಿತು. ಈಗ ಕಂಕಣ ಯಾರ ಕೈಯಲ್ಲಿ ಕಟ್ಟಿಸುವುದು? ಶಂಕರ ಶಾಸ್ತ್ರಿಗಳೇ ಇದ್ದಾರಲ್ಲ, ಊರಿಗೆ ಹಳಬರು, ಹಿರಿಕರು, ಮೇಲಾಗಿ ಸಾಧಕರು, ಉಪಾಸಕರು. ಇವರಿಗಿಂತ ಪ್ರಶಸ್ತವಾದ ವ್ಯಕ್ತಿ ಇನ್ಯಾರು ಸಿಗ್ತಾರೆ? ಒಂದು ನಿಮಿಷ ರೀ, ಬಂದೆ. ನಮಸ್ಕಾರ ಶಂಕರ ಶಾಸ್ತ್ರಿಗಳೇ. ಇದೊಂದು ಧರ್ಮ ಸೂಕ್ಷ್ಮ. 4 ಗಂಟೆಗೆ ಕಂಕಣ ಕಟ್ಟೋ ಮುಹೂರ್ತ ಇರೋದು. ವಿರೂಪಾಕ್ಷ ಶಾಸ್ತ್ರಿಗಳು ಬರಬೇಕಾಗಿತ್ತು, ಏನೋ ಅಡಚಣೆ. ಕಂಕಣ ಕಟ್ಟೋದು ಮುಹೂರ್ತ ಮೀರಿ ಹೋದರೆ ಕಂಕಣ ಕಟ್ಟೋ ಕಾರ್ಯ ನಿಂತು ಹೋಗುತ್ತೆ. ಇನ್ನು ಎಲ್ಲ ಧರ್ಮ ಸೂಕ್ಷ್ಮಗಳು ನಿಮಗೆ ಗೊತ್ತೇ ಇದೆ. ತಾವು ದಯವಿಟ್ಟು ಅಮ್ಮನವರಿಗೆ ಕಂಕಣ ಕಟ್ಟಬೇಕು. ನಾನೇ? ಹೌದು, ನೀವೇ. ಈ ಸಮಯದಲ್ಲಿ ನಿಮಗಿಂತ ಉತ್ತಮವಾದವರು ಯಾರೂ ಕಾಣಿಸ್ತಾ ಇಲ್ಲ. ಪಂಪ್ಸೆಟ್ಟಿಂದ ಹೇಳ್ಕೊಂಬಂದಿದ್ದೀನಿ ಯಜಮಾನ್ರೆ. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಯಾವ್ದೋ ಒಂದು ನೀರ್ ಬಿಡೋ, ತಲೆ ಮೇಲೆ ನೀರ್ ಬಿದ್ರೆ ಸಾಕು. ಇದ್ರಲ್ಲೇ ನನ್ನ ಮಡಿ ಹಾಕೋ.
ಮುಹೂರ್ತಕ್ಕೆ ಸರಿಯಾಗಿ ಕಂಕಣ ಕಟ್ಟದೆ ಹೋದರೆ ಚಕ್ರೋದ್ಭವಕ್ಕೆ ಉತ್ಸವಕ್ಕೆ ಎಲ್ಲ ತೊಂದರೆ ಆಗುತ್ತೆ. ತಾವು ದಯವಿಟ್ಟು ಇಲ್ಲ ಅನ್ಬಾರ್ದು. ಇದು ನನ್ನ ಸೌಭಾಗ್ಯ, ಎಲ್ಲ ಮಹಾತಾಯಿ ಕೃಪೆ. ಒಂದು ನಿಮಿಷ, ಕಲ್ಯಾಣಿಲಿ ಕಾಲು ತೊಳ್ಕೊಂಬಂದ್ಬಿಡ್ತೀನಿ. ವಿರೂಪಾಕ್ಷ ಶಾಸ್ತ್ರಿಗಳು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದವರು 1 ಗಂಟೆ ಆದರೂ ಪತ್ತೆ ಇಲ್ಲ. ನೀವು ಹಾಗೆ ಮಾಡಿಬಿಟ್ಟಿರಾ, ಮುಹೂರ್ತ ಮೀರಿ ಹೋಗುತ್ತೆ. ದಯವಿಟ್ಟು ಬೇಗ ಬನ್ನಿ. ಈಗ ಬಂದ್ಬಿಟ್ಟೆ. ರೀ, ಏನು ವಿಶಾಲು ನಿಂದು? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನು ಅಕ್ಷಣ ನೋಡಿದ್ಯಾ ನೀನು? ನಿಮ್ಮ ಪಂಚೆ ಗಲೀಜಾಗಿದೆ ರೀ, ನೋಡಿ. ಅಯ್ಯೋ, ಗಲೀಜಾಗಿದೆ ಅಂತ ಹೇಳೋದು ಗೊತ್ತಾಗುತ್ತೆ. ನಾನು ಎಷ್ಟು ದಾವಂತದಲ್ಲಿದ್ದೀನಿ, ನೀನ್ ತಾರಾಮಾರ ಓಡಾಡ್ತಾ ಇರು. ಒಂದು ಧೋತಿ ಒಂದು ಶಲ್ಯ ತೆಗೆದಿರೋದಕ್ಕೆ ಏನ್ ನಿನ್ಗೆ? ಅದಕ್ಕೇನೀಗ ಬೇರೆ ತಂದ್ಕೊಡ್ತೀರಿ, ಉಟ್ಕೊಂಡ್ರೆ ಆಯ್ತು. ಈಗ ಅದಕ್ಕೆಲ್ಲ ಸಮಯ ಇಲ್ಲ ನನಗೆ. ಮುಹೂರ್ತ ಮೀರ್ ಹೋಗ್ತಾ ಇದೆ ಅಲ್ಲಿ. ಬನ್ನಿ, ಕೂತ್ಕೊಳ್ಳಿ. ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ವಿನಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಪುಟೇ ಗೃಣಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ತು ನ ಜಾಯತೆ. ನಡೆಯ, ಬೇಗ ನಡಿ. ಗಾಡಿ ಸ್ಟಾರ್ಟ್ ಆಯ್ತಲ್ಲ ಯಜಮಾನ್ರೆ. ಏನಾಗಿದೆಯಾ ಗೋಳು ನಿಮ್ದು? ಥು, ಗಾಡಿ ಸರಿಯಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ವಾ? ಎಲ್ಲ ಸರಿಯಾಗಿರುತ್ತೆ, ನಾನು ಕೂತ್ರೆ ಬರುತ್ತೆ ರೋಗ. ಇನ್ನೊಂದು ಗಾಡಿಯಲ್ಲಿ ನಿಮ್ಮ ಮಗ ತಗೊಂಡೋಗಿದ್ದಾರೆ ಯಜಮಾನ್ರೆ. ಒಂದು ಕರ್ಮ ಇವತ್ತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ.